ಇಂದಿನ ವಿಡಿಯೋದಲ್ಲಿ 2026ರಲ್ಲಿ ಬರುವ ಅಕ್ಷಯ ತೃತೀಯವು ಯಾವ ದಿನದಂದು ಬಂದಿದೆ, ತಿಥಿ ಸಮಯವು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ, ಇದರ ಹಿನ್ನೆಲೆ ಏನು, ಚಿನ್ನ ಖರೀದಿಗೆ ಸರಿಯಾದ ಸಮಯ ಯಾವಾಗ, ಆ ದಿನ ಯಾವ ಯಾವ ವಸ್ತುಗಳನ್ನು ದಾನ ಮಾಡಿದರೆ ಶ್ರೇಷ್ಠ ಎಂಬ ಇತ್ಯಾದಿ ಅಕ್ಷಯ ತೃತೀಯ ಹಬ್ಬದ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದೇ ಅಕ್ಷಯ ತೃತೀಯ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಅಕ್ಷಯ ಎಂದರೆ ಎಂದಿಗೂ ನಶಿಸಲಾಗದ, ನಿರಂತರವಾಗಿ ಬೆಳೆಯುವಂತಹ ಅಥವಾ ಶಾಶ್ವತವಾದದ್ದು ಎಂದರ್ಥ. ಆದ್ದರಿಂದ ಅತ್ಯಂತ ಶುಭದಾಯಕವಾದ ಈ ಅಕ್ಷಯ ತೃತೀಯದ ದಿನದಂದು ಮಾಡುವ ಧಾರ್ಮಿಕ ಕಾರ್ಯಗಳು, ಶುಭ ಕಾರ್ಯಗಳು, ಜಪತಪಗಳು, ದಾನ ಧರ್ಮಗಳು ನಿರಂತರವಾಗಿ ಮತ್ತು ಶಾಶ್ವತವಾಗಿ ಅತ್ಯಂತ ಶುಭ ಫಲಗಳನ್ನು ನೀಡುತ್ತಾ ಇರುತ್ತವೆ. ಅಕ್ಷಯ ತೃತೀಯವು ಈ ವರ್ಷ ಅಂದರೆ 2026ರಲ್ಲಿ ಏಪ್ರಿಲ್ 19ನೇ ತಾರೀಕು ರವಿವಾರದ ದಿವಸ ಬಂದಿದೆ. ತೃತೀಯ ತಿಥಿಯು ಏಪ್ರಿಲ್ 19ನೇ ತಾರೀಕು ರವಿವಾರ ಬೆಳಗ್ಗೆ 10:49 ಪ್ರಾರಂಭವಾಗಿ ಏಪ್ರಿಲ್ 20ನೇ ತಾರೀಕು ಸೋಮವಾರದ ದಿವಸ ಬೆಳಗ್ಗೆ 7:27 ಸಮಾಪ್ತಿಗೊಳ್ಳುತ್ತದೆ. ಸೂರ್ಯೋದಯದ ತಿಥಿಯು ಏಪ್ರಿಲ್ 20ನೇ ತಾರೀಕು ಸೋಮವಾರದಂದು ಬಂದಿದೆ. ಆದರೆ ಹೆಚ್ಚಿನ ಪ್ರಮಾಣದ ತೃತೀಯ ತಿಥಿಯು ಏಪ್ರಿಲ್ 19ನೇ ತಾರೀಕು ರವಿವಾರ ಬಂದಿದೆ. ಆದ್ದರಿಂದ ಅಕ್ಷಯ ತೃತೀಯದ ಪೂಜೆಯನ್ನು 2 ದಿನ ಕೂಡ ಮಾಡಬಹುದು. ಆದರೆ ಚಿನ್ನವನ್ನು ಏಪ್ರಿಲ್ 19ನೇ ತಾರೀಕು ರವಿವಾರದ ದಿವಸ ಖರೀದಿಸಬೇಕು. ಏಕೆಂದರೆ ಏಪ್ರಿಲ್ 20ನೇ ತಾರೀಕು ಬೆಳಗ್ಗೆ 7:27 ತೃತೀಯ ತಿಥಿಯು ಅಂತ್ಯಗೊಳ್ಳುತ್ತದೆ. ಇಷ್ಟು ಬೆಳಗ್ಗೆ ಯಾವುದೇ ಚಿನ್ನದ ಅಂಗಡಿಯು ತೆರೆದಿರುವುದಿಲ್ಲ. ಇನ್ನು ಪೂಜಾ ಮುಹೂರ್ತವನ್ನು ನೋಡುವುದಾದರೆ ಏಪ್ರಿಲ್ 19ನೇ ತಾರೀಕು ಭಾನುವಾರ ಬೆಳಗ್ಗೆ 10:49 ಮಧ್ಯಾಹ್ನ 12:19 ಇರುತ್ತದೆ. ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಬಹುದು. ಏಪ್ರಿಲ್ 20ನೇ ತಾರೀಕು ಸೋಮವಾರ ಬೆಳಗ್ಗೆ 7:27 ತೃತೀಯ ತಿಥಿಯು ಮುಕ್ತಾಯಗೊಳ್ಳುತ್ತದೆ. ಅಷ್ಟರೊಳಗೆ ಪೂಜೆಯನ್ನು ಮಾಡಬೇಕು. ಅಕ್ಷಯ ತೃತೀಯ ಎಂದರೆ ಸಾಕು, ನಮಗೆ ತಕ್ಷಣವೇ ನೆನಪಾಗುವುದು ಚಿನ್ನ. ಅಕ್ಷಯ ತೃತೀಯದ ದಿವಸ ಅನೇಕರು ಸಾಲವನ್ನಾದರೂ ಮಾಡಿ ಚಿನ್ನವನ್ನು ಖರೀದಿಸುತ್ತಾರೆ. ಆ ದಿನ 1 ಗ್ರಾಂನಷ್ಟಾದರೂ ಚಿನ್ನವನ್ನು ಖರೀದಿಸಿದರೆ ಭವಿಷ್ಯದಲ್ಲಿ ಅದು ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯದ ದಿವಸವೇ ಸತ್ಯಯುಗ ಅಂತ್ಯವಾಗಿ ತ್ರೇತಾಯುಗವು ಪ್ರಾರಂಭವಾಯಿತು. ವೇದವ್ಯಾಸರು ವಿನಾಯಕನಿಂದ ಮಹಾಭಾರತವನ್ನು ಬರೆಸಿದ ದಿನ ಇದಾಗಿದೆ. ಅಕ್ಷಯ ತೃತೀಯದ ದಿನದಂದೇ ಭಗವಾನ್ ಪರಶುರಾಮನು ಭೂಮಿಯ ಮೇಲೆ ಅವತರಿಸಿದ್ದು. ಮಹಾಭಾರತದ ಕಾಲದಲ್ಲಿ ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕರುಣಿಸಿದ್ದು ಕೂಡ ಅಕ್ಷಯ ತೃತೀಯದ ದಿನದಂದೇ. ಭಗೀರಥರ ಪ್ರಯತ್ನದಿಂದ ಗಂಗಾಮಾತೆ ಭೂಮಿಯ ಮೇಲೆ ಅವತರಿಸಿದ್ದು ಇದೇ ಅಕ್ಷಯ ತೃತೀಯದಂದು. ತಾಯಿ ಅನ್ನಪೂರ್ಣೇಶ್ವರಿಯ ಜನನವಾದದ್ದು ಸಹ ಇದೇ ಅಕ್ಷಯ ತೃತೀಯದ ದಿನದಂದೇ. ಆದಿಗುರು ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ರಚಿಸಿ ಬಂಗಾರದ ಮಳೆಯನ್ನು ತರಿಸಿದ್ದು ಸಹ ಇದೇ ಅಕ್ಷಯ ತೃತೀಯದ ಸುದಿನದಂದೇ. ಸುಧಾಮನಿಗೆ ಶ್ರೀಕೃಷ್ಣನು ಅಪಾರ ಸಂಪತ್ತನ್ನು ನೀಡಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನದಂದೇ. ಈ ಎಲ್ಲ ಕಾರಣಗಳಿಂದ ಅಕ್ಷಯ ತೃತೀಯವು ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ. ಅಕ್ಷಯ ತೃತೀಯವು ಅತ್ಯಂತ ಮಂಗಳಕರವಾದ ದಿನವಾಗಿದೆ. ಏಕೆಂದರೆ ಅಂದು ದಿನವಿಡೀ ಶುಭ ಮುಹೂರ್ತವೇ ಇರುತ್ತದೆ. ಆದ್ದರಿಂದ ಅಂದು ಮದುವೆ, ನಾಮಕರಣ, ಅಕ್ಷರಾಭ್ಯಾಸ, ಗೃಹ ಪ್ರವೇಶ, ಉಪನಯನ ಮುಂತಾದ ಶುಭ ಕಾರ್ಯಗಳನ್ನು ಮಾಡಬಹುದು. ಅಕ್ಷಯ ತೃತೀಯ ವೈಶಾಖ ಮಾಸದಲ್ಲಿ ಬರುತ್ತದೆ. ವೈಶಾಖ ಮಾಸವು ಸುಡು ಬಿಸಿಲಿನ ಮಾಸವಾಗಿದೆ. ಆದ್ದರಿಂದ ಅಗತ್ಯ ಇರುವವರಿಗೆ ನೀರು ತುಂಬಿದ ಮಡಿಕೆಯನ್ನು ದಾನವಾಗಿ ನೀಡಬೇಕು. ಇದರಿಂದಾಗಿ ಜಾತಕದಲ್ಲಿನ ಚಂದ್ರನ ಸ್ಥಾನ ಬಲಗೊಳ್ಳುತ್ತದೆ. ಅಲ್ಲದೆ ಸಂತಾನ ಭಾಗ್ಯ ಒಲಿಯುತ್ತದೆ. ಈ ದಿನ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸಿದರೆ ಸದ್ಗತಿ ದೊರೆಯುತ್ತದೆ. ಬೇಸಿಗೆ ಇರುವ ಕಾರಣ ಚಪ್ಪಲಿ, ಕೊಡೆಗಳನ್ನು ದಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಹೀಗೆ ತನುಮನ ಧನದಿಂದ ಶ್ರದ್ಧಾಭಕ್ತಿಯಿಂದ ಅಕ್ಷಯ ತೃತೀಯದ ದಿನದಂದು ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿ ಸಿರಿ ಸಂಪತ್ತುಗಳನ್ನು ಪಡೆಯಿರಿ. ಅಂದು ಚಿನ್ನವನ್ನು ಖರೀದಿಸಿ ಅದೃಷ್ಟವನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.